ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ರಾಘವೇಂದ್ರ ಜಿ ಅಂತ ಕೇಳ್ಪಟ್ಟೆ. ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮ ಹತ್ರ ಒಂದೆರಡು ವಿದ್ಯೆ ಕಲಿಬೇಕು ಅಂತ ನನಗೆ ಸಹಜವಾಗಿ ಬಹಳ ವರ್ಷಗಳಿಂದ ನನ್ನ ಮನಸ್ಸು ಹೇಳ್ತಿತ್ತು. ಹೀಗೆ ನನಗನ್ಸುತ್ತೆ ನೀವು ಯಾವುದೋ ಒಂದು ಮಹತ್ಕರವಾದ ಒಂದು ಸಾಧನೆಗಳು ಮಾಡಿದ್ದೀರಾ ಅಂತ ಹೇಳಿಸುತ್ತೆ. ಸಾಲದಿದ್ದಕ್ಕೆ ನಮ್ಮ ಸ್ನೇಹಿತರು ಹೇಳ್ತಿದ್ರು, ನೀವು ಸರ್ಕಾರಿ ನೌಕರದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿ ಸಾಕಷ್ಟು ವಿದ್ಯೆಗಳು ಕಲಿತು ಈಗ ನಿವೃತ್ತಿಯಾಗಿದ್ದೀರಿ ಅಂತೇಳಿ. ನಿಮ್ಮ ವಿಚಾರದಲ್ಲಿ ಈ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ, ಯಾವ ರೀತಿ ಇರಬೇಕು, ಈ ಬದಲಾವಣೆಗಳು ಆಗ್ತಿರೋದು ನೋಡಿದ್ರೆ ಯಾವುದು ಸಹಜವಾದ ಪರಿಸ್ಥಿತಿಗಳಿಗೆ ನಾವು ಅನುಗುಣವಾಗಿ ಸ್ಪಂದಿಸ್ಬೋದು ಅನ್ನೋದನ್ನ ನಿಮ್ಮ ಹತ್ರ ತಿಳ್ಕೊಬೇಕು ಅಂತ ಆಸೆ ಆಗಿದೆ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆಯವರು. ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗಲೇ ಬಹಳ ಆ್ಯಕ್ಟಿವ್ ಇದೆ. ನಾನು ಕೊನೆಯ ಮೂಮೆಂಟ್ವರೆಗೆ ಕೂಡ ಸರ್ಕಾರಿ ಸೇವೆಯಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ. ಅದಕ್ಕೆ ಪ್ರೇರಣೆ ಅಂದರೆ ನಮ್ಮ ತಂದೆ ತಾಯಿಗಳು. ಯಾಕಂದರೆ ಅವರು ಫ್ರೀಡಮ್ ಫೈಟರ್ ಇರೋದ್ರಿಂದ ಮತ್ತು ವೈದ್ಯಕೀಯ ಒಂದು ವೃತ್ತಿಯಲ್ಲಿ ಇದ್ದುದರಿಂದ ಅವರು ಸಂಪೂರ್ಣವಾಗಿ ಸಮಾಜಕ್ಕೆ ತಮ್ಮನ್ನು ತಾವು ಮುಡುಪಾಗಿಸಿಕೊಂಡಿದ್ರು. ಅವ್ರದ್ದು ಒಂದು ಆಶೀರ್ವಾದ, ಅವ್ರದ್ದು ಒಂದು ಏನು ಧ್ಯೇಯ ಇತ್ತು ಅಂತಂತಂದರೆ ಅದನ್ನೇ ನಾವು ಅನುಸರಿಸ್ಕೊಂಡು ಬರುವಂತಾಯಿತು. ಸರ್ಕಾರಿ ಸೇವೆಯಲ್ಲಿದ್ದಾಗೆ ಸರ್ಕಾರಿ ಸೇವೆಯಲ್ಲಿ ಇದ್ಕೊಂಡಾಗ ಭಾಳ ಕಠಿಣವಾದ ಕೆಲವು ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಅದನ್ನೆಲ್ಲ ನಾನು ಗೊತ್ತಿತ್ತು, ನನಗೆ ಅದನ್ನು ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತಂತ. ಅದರ ಕೂಡ ನಾನು ಯಾವುದೇ ಕೆಲಸ ಮಾಡಿದ್ರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿಬಿಟ್ಟು ಏನು ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಹೊಂದಿದ್ದೆ. ಯಾಕಂದರೆ ಅದು ನನಗೆ ದೈವದತ್ತವಾದ ನನ್ನ ತಂದೆ ತಾಯಿಯಿಂದ ಬಂದಿರೋದು. ಅದು ಈ ಒಂದು ಥರದಲ್ಲಿರುವಾಗ ಕೆಲಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಫ್ರೆಂಡ್ಸ್ ಸರ್ಕಲ್ನು ಅಷ್ಟೇ ನಮ್ಮದು ಭಾಳ ದೊಡ್ಡ ವಿಸ್ತಾರ. ಅದು ಸಾಕಷ್ಟು ಸ್ನೇಹಿತರು, ಸಾಕಷ್ಟು ಇದ್ರು. ಸ್ನೇಹಿತರ ಮೇಲೆ ನಮಗೆಲ್ಲ ಗೊತ್ತಿದೆ ಅಲ್ಲ. ತಾವು ಗುಲ್ಬರ್ಗದವರು, ಗುಲ್ಬರ್ಗದಲ್ಲಿ ಸ್ನೇಹಿತರು ಜಾಸ್ತಿನೋ ಬೆಂಗಳೂರಲ್ಲಿ? ಮೊದಲು ಗುಲ್ಬರ್ಗದಲ್ಲಿ ನಮ್ಮ ಊರಲ್ಲಿ ಕೂಡ ಸಿಕ್ಕಾಪಟ್ಟೆ ಸ್ನೇಹಿತರು. ಆ ಒಂದು ಪರಿಸರದಲ್ಲಿದ್ದು ಈ ಆಟೋಟಗಳ ಸಂಘಟ ಎಲ್ಲ ನಮ್ಗೆ ಒಂದು ಒಳ್ಳೆ ಬಾಂಧವ್ಯ. ಆಮೇಲೆ ಆ ಟೈಮ್ನಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಏನಿರುತ್ತೆ, ಜಾಲಿಯಾಗಿರೋದು, ಕೆಲಸದ ಜೊತೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದು, ಸಮಾಜದಲ್ಲಿ ಎಲ್ಲ ಸೀನ್ ಮಾಡ್ಕೊಂಡ್ಬಿಡೋದು, ದೋಸ್ತರ ಸಂಘಟ ಅಂತಂದ್ರೆ ಫ್ರೆಂಡ್ಶಿಪ್ನಲ್ಲಿ ಏನಾದರೂ ಕೆಲವು ಮೋಜ್ ಮಸ್ತಿ ಎಲ್ಲ ಇರುತ್ತಲ್ಲ, ಅದರಂತೆ ನಾವೆಲ್ಲ ಇದರಲ್ಲಿ ಚಟ ಅಂತಾರಲ್ಲ, ಜಸ್ಟ್ ಹಾಬಿ ಈ ಥರ ಇದು ಮಾಡ್ಕೊಂಡ್ಬಿಟ್ಟು ಆ ಗಿಡ್ತಾ ಕುಡೋಕೆ ನಾವು ಸೇರ್ಕೊಂಡ್ವಿ. ಅದು ಎಷ್ಟು ಇದಾಯ್ತು ಅಂದರೆ ಈ ಕೆಲಸದ ಸಂಗಡ ಅದು ಒಂದು ವೇ ಆಫ್ ಲೈಫ್ ಆಯ್ತು. ನಮ್ಗೆ ಕುಡಿಯೋದು ಅಭ್ಯಾಸ ಆಗೋಗಿತ್ತು. ಅಭ್ಯಾಸ ಆಗೈತೆ. ಹಾಗೆ ನೀವು ಶಬರಿಮಲೆಗೆ ಸಾಕಷ್ಟು ವರ್ಷಗಳು ಶಬರಿಮಲೆಗೂ ಸಹ ಹೋಗಿದ್ದೀರಾ ಅಂದ್ರೆ ಅದು ಒಂದು ಸಾಧನೆ ಅಂತ. ನಾನು ಹೋಗ್ತೀನಿ ಅನ್ನೋದು ಜಗತ್ತಿನಲ್ಲಿ ನಾವ್ ಯಾವ್ದು ಇಲ್ಲ. ಅಲ್ಲ, ಹೋಗ್ತಿದ್ರಿ ಹೋಗ್ತೀನಿ ನಮ್ಗೆ ಹೇಳಿದ್ ಕರೆಕ್ಟ್ ನೀವು. ಯಾಕಂದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಈಗ ನಿಮ್ಗೆ ನೀವು ಹೀಗ್ ತಾನೇ ಹೇಳಿದ್ರಿ, ಬೇರೆ ಅಭ್ಯಾಸಗಳನ್ನ ನಾವು ಕಲ್ತ್ ಬಿಟ್ಟಿದ್ವಿ, ಅದು ನಮಗೆ ತುಂಬಾ ಕಾರ್ಯರೂಪಕ್ಕೆ ಅದು ಬೇಕಾಯ್ತು ಅನ್ನೋ ಒಂದು ಮಟ್ಟಕ್ಕೆ ಅದು ಏನಾಗುತ್ತೆ, ಅದು ಆದ್ಮೇಲೆ ನೀವು ಪರಿವರ್ತನೆ ಬಿಟ್ಟಿದ್ದೀರಾ ಅಂತ. ಅದು ಸಹಜವಾಗಿ ಇರತಕ್ಕಂಥದ್ದು ಅದೆಲ್ಲ. ಆಮೇಲೆ ನನಗೆ ಅದಕ್ಕೆ ಸ್ವಲ್ಪ ಈ ಇದರಿಂದ ಹೊರಗೆ ಬರ್ತೀನಿ ಅನ್ನೋ ಒಂದು ನನ್ಗೆ ಅಂತರಾತ್ಮ ಸ್ವಲ್ಪ ಭಯ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಇಲ್ಲಿದ್ರೆ ನಾನು ಉದ್ಧಾರ ಆಗಲ್ಲ ಅಂತ ತಿಳ್ಕೊಂಡು ಅನ್ಕೊಂಡ್ಬಿಟ್ಟೆ ನಾನು. ಅಷ್ಟರಲ್ಲಿ ನನಗೆ ಒಂದು ಸಹಜ ಸ್ಥಿತಿ ಇವಾಗ ನಮ್ಮ ಸುರಪುರಿನಲ್ಲಿ ಒಂದು ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತು. ಅದ್ರ ಬಗ್ಗೆ ನನಗೆ ಹೇಳಿದಾಗ ನಾನು ಯಾಕೆ ಅದರಲ್ಲಿ ಸೇರ್ಕೋಬಾರ್ದು ಅಂತ ನನ್ನ ಒಬ್ಬನೇ ಅಲ್ಲ, ನನ್ನ ಪೂರ ಫ್ರೆಂಡ್ ಸರ್ಕಲ್ ಕೂಡ ಇದು ಮಾಡಿಬಿಟ್ಟು ಅದೊಂದು ಕ್ಲಾಸ್ ಪ್ರಾರಂಭ ಮಾಡಿದ್ವಿ ಅಲ್ಲಿ ಊರಲ್ಲಿ. ಆ 13 ದಿವಸ ಕ್ಲಾಸ್ನಲ್ಲಿ ತುಂಬಾ ಪರಿವರ್ತನೆ ಆಯ್ತು ನನಗೆ.
ನಾನು ಅದನ್ನು ಮುಂದುವರಿಸಬೇಕಾದ್ರೆ ಅಲ್ಲಿ ಇರೋದು ನನಗೆ ಆ ಟೈಮ್ನಲ್ಲಿ ಆ ಪರಿಸರದಲ್ಲಿ ಇದ್ಬಿಟ್ಟು ಅದನ್ನು ಮುಂದುವರಿಸ ಅಂತ ನನಗೆ ನನ್ಗೆ ಸ್ವಲ್ಪ ಒಳಗೆ ಹೋಗ್ತಾ ಇರೋ ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವಾಗೆ ಮನಸ್ಸು ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡೆ. ಬೆಂಗಳೂರು ಟ್ರಾನ್ಸ್ಫರ್ ತಗೊಂಡೆ. ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲೇ ಕ್ಲೈಮೇಟ್ ನಮ್ ಗುಲ್ಬರ್ಗಾ ಕ್ಲೈಮೇಟ್ ಗೊತ್ತಿದೆ ನಿಮ್ಗೆ, ಬಹಳ ವ್ಯತ್ಯಾಸ. ಅದರಿಂದ ಒಂದು ವರ್ಷ 1.5 ವರ್ಷ ಅಡ್ಜಸ್ಟ್ ಆಗಕ್ಕೆ ತುಂಬಾ ಇದಾಯ್ತು. ಆಸ್ತಮಾ ಬಂದ್ಬಿಟ್ಟು ಇವನ್ ನನ್ನ ಫ್ರೆಂಡ್ಸ್ ಕೂಡ ಡೋಸ್ ಮಾಡಿದ್ರು, ಇಷ್ಟೆಲ್ಲ ಆಗ್ತದೆ, ಸ್ವಲ್ಪ ಡ್ರಿಂಕ್ಸ್ ಹ್ಯಾಬಿಟ್ ಇದ್ದೆಲ್ಲ ಅದನ್ನ ಮುಂದುವರ್ಸ್ರಿ ಅಂತ. ಆದ್ರೆ ನಾನು ಒಂದ್ಸರಿ ಮನಸ್ಸು ಮಾಡ್ಬಿಟ್ಟಿದ್ದೆ, ನಾನು ಅದ್ ಬಿಟ್ಟಿದ್ದೀನಿ ಅಂತ. ಅದು ಮಾಡಿದ್ ಡ್ರಿಂಕ್ಸ್ ಬಿಟ್ಟಿದೆ, ನಾನ್ ವೆಜ್ ಬಿಟ್ಬಿಟ್ಟಿದೆ, ಎಲ್ಲ ಬಿಟ್ಬಿಟ್ಟಿದೆ. ಅದನ್ನೇ ಕಂಟಿನ್ಯೂ ಮಾಡುದು. ಹೋಗೋಣ ಏನಾಗ್ತದೆ, ಹೆಂಗಾದ್ರೂ ಒಂದು ಸಾಯಿದೆಯಲ್ಲ ಅಂತ ಆಯ್ತು ಮಾಡಿದೆ. ಅದನ್ನ ಮುಂದುವರಿಸ್ತಾ ಇದ್ದೆ. ಅಷ್ಟರೊಳಗೆ ಮತ್ತೆ ಬೆಂಗಳೂರಿನಲ್ಲಿ ಈ ಒಂದು ಸಹಜ ಸ್ಥಿತಿ ಯೋಗ ಮಾಡ್ಬೇಕಂತ ಒಂದು ನಮ್ಮ ಸೀನಿಯರ್ಸ್ ಒಬ್ರು ನನ್ನ ಹತ್ರ ಮಾತಾಡಿದ್ರು. ನನಗೆ ಬಹಳ ಖುಷಿ ಆಯ್ತು. ನಾನು ಯಾಕಂದ್ರೆ ಇಲ್ಲಿ ಬಂದ್ಮೇಲೆ 1-2 ವರ್ಷ ಪೀರಿಯಡ್ ನಲ್ಲಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕಂತ ಒಂದು ಡಿಸ್ಕಂಟಿನ್ಯೂ ಆಗಿತ್ತು. ಅದಕ್ಕೋಸ್ಕರ ಅದನ್ನ ಮಾಡ್ಬೇಕಂತ ನಾನೇ ಅದನ್ನ ಇನಿಷಿಯಲ್ ಆಗಿ ಲೀಡ್ ತಗೊಂಡ್ಬಿಟ್ಟು ಬೆಂಗಳೂರಿನಲ್ಲಿ ನಾನು ಗುರುದತ್ ಗುರುಜಿ ಅವರದ ಒಂದು ಕ್ಲಾಸ್ ಪ್ರಾರಂಭ ಮಾಡಿಸಿದೆ. ಅದು ಯಾವ ವರ್ಷದಲ್ಲಿ ತಾವು ಕರೆ ಮಾಡಿದ್ದು? 1994-95ರಲ್ಲಿ. 94-95ರಲ್ಲಿ. ಆಗ ಗುರುಜಿ ಹಿಮಾಲಯದಲ್ಲಿ ಇರ್ತಿದ್ರ? ಗುರುಜಿ ಅವಾಗ ಫಸ್ಟ್ ಟೈಮ್ ನಮ್ಗೆ ಮಾಡಿದ್ದು. ಅಂದ್ರೆ ಹೋಗೋದು ಬರೋದು ಮಾಡ್ತಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಕ್ಲಾಸ್ ಆಗಿರ್ಲಿಲ್ಲ. ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡ್ಬೇಕಂತ ನಾವೊಂದು ನಮ್ಮ ಸೀನಿಯರ್ಸ್ ನಾವೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟೆ. ಫಸ್ಟ್ ಟೈಮ್ ನಾವು ಜೀವನ್ ಭೀಮಾನಗರದಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಎಲ್ಲ ಒಳ್ಳೊಳ್ಳೆ ಸೀನಿಯರ್ ಆಫೀಸರ್ಸ್ ಕೂಡ ನಮ್ಗೆ ನಾನು ಕೇಳ್ಪಟ್ಟಿದ್ದೀನಿ. IAS ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ಎಲ್ಲ ನನ್ಗೆ ಒಳ್ಳೆ ಒಡನಾಟ ಇರೋದ್ರಿಂದ ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಅವರೆಲ್ಲ ತುಂಬಾ ಬಹಳ ಇವತ್ತಿಗೆ ಕೂಡ ಅದನ್ನ ನಿಮ್ಗೆ ಸಂಪರ್ಕದಲ್ಲಿದ್ದಾರೆ, ಪಾಲನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದು ಮಾಡಿದ್ವಿ. ಗುರುಗಳ ಅನುಗ್ರಹದಿಂದ ನಮ್ಗೆಲ್ಲ ಚಾರ್ಧಾಮ್ ತೋರಿಸಿದ್ರು. ಆಮೇಲೆ ಅಂದ್ರೆ ಕೈಲಾಸ ಪರ್ವತಕ್ಕೆ ಕರ್ಕೊಂಡೋಗ್ಬಿಟ್ಟು ನಮ್ಗೆ ಭಗವಂತನ ನಾನು ಹೇಳೋದು ಇಷ್ಟಪಡ್ತೇನೆ ಅಂದ್ರೆ, ನಾವು ಮಾಡ್ತೀವಿ ಅಂತ ಏನಿಲ್ಲ, ಗುರು ಕೃಪೆ ಇರ್ಬೇಕು, ಭಗವಂತನ ಒಂದು ಆಶೀರ್ವಾದ ಇದ್ರೆ ನಾವೇನಾದ್ರು ಸಾಹಸ ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ಮಾಡಿ ನಾವು ಮಾಡೋದಷ್ಟೇ. ನಾವು ಯಾವಾಗ್ಲೂ ಒಂದು ಇಟ್ಕೋಬೇಕು ಗುರಿ. ಸರಿ, ನೀವು ಬೆಂಗಳೂರಿಗೆ ಕರೆಸಿದ್ರಿ ಗುರುಜಿಗೆ. ಆಮೇಲೆ ಎಷ್ಟು ಜನ ಇದ್ರು ಮೊದಲು ಕ್ಲಾಸ್ಗೆ? ಈಗ ಯಾವ ರೀತಿ ಇದೆ? ಈಗ ಯಾವ ರೀತಿ ಅದು ಬೆಳವಣಿಗೆ ಆಗಿದೆ ಅದ್ರ ಬಗ್ಗೆ? ನಾವು ಬೆಂಗಳೂರಿನಲ್ಲಿ ನಾವು ಕೆಲಸ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಇನಿಷಿಯಲ್ ಆಗಿ ಒಂದು 100, 150, 200, 300, 400, 500ವರೆಗೆ ಕ್ಲಾಸ್ ಮಾಡ್ತಾ ಇತ್ತು. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಗುರೂಜಿ ಅವರು ಮಾಡ್ಕೊಡೋರು, ಕ್ಲಾಸ್ ಮಾಡೋರು. ಅಂದ್ರೆ ಅವರು ಪ್ರತಿ ವರ್ಷ ಪೂರ್ತಿ ಇರ್ತಿರ್ಲಿಲ್ಲ. ಅದ್ಯಾವ್ದೋ ಟೈಮ್ ಅಲ್ಲಿ ವರ್ಷದಲ್ಲಿ 4 ಸರಿ 5 ಸರಿ ಬೆಂಗಳೂರಿನಲ್ಲಿ ಕ್ಲಾಸ್ ಆಗ್ತಿತ್ತು. ಅಂದ್ರೆ ಮಿಕ್ಕಿದ್ದ ಟೈಮ್ ಅಲ್ಲಿ ಹಿಮಾಲಯಲ್ಲಿ ಇರ್ತಿದ್ರು, ಬೇರೆ ಬೇರೆ ಕಡೆ ಕ್ಲಾಸ್ ಮಾಡ್ತಿದ್ರು. ಹೀಗಾಗ್ಬಿಟ್ಟು ಆ ಟೈಮ್ ನಲ್ಲಿ ನಾನು ಹೇಳ್ಬೇಕಂತಂದ್ರೆ, ಆ ಗುರುದತ್ತ ಗುರುಜಿ ಕ್ಲಾಸ್ ಮಾಡ್ಬೇಕಾದ್ರೆ ರಾತ್ರಿ ಬೆಳಿಗ್ಗೆ 5 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. 5 ಗಂಟೆ ಸ್ಟಾರ್ಟ್ ಆಗಿಬಿಟ್ಟು 3 hours 4 hours ಕ್ಲಾಸ್ ಇರ್ತಿತ್ತು ಮೊದಲ. ಆಮೇಲೆ ಸಾಯಂಕಾಲ ಕೂಡ ಅಷ್ಟೇ 5ರಿಂದ 9 ಅಂದ್ರೆ 10 ಗಂಟೆವರೆಗೆ ಕ್ಲಾಸ್ ಆಗೋದು. ಆಮೇಲೆ ಆ ತರ ಪಾರ್ಟಿಸಿಪೆಂಟ್ಸ್ ಆ ತರ ಇರ್ತಿತ್ತು. ಬೇಕು ಅನ್ನೋದು ಒಂದು ಇರ್ತಿತ್ತು. ಆ ಟೈಮ್ನಲ್ಲಿ ನಾನು ಕೆಲಸ ಮಾಡ್ತಿದ್ರು ಕೂಡ ನಾನು ಇಷ್ಟೆಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ಈ ಕ್ಲಾಸ್ ಮುಗಿಸ್ಬೇಕು. ಅದಾದ್ಮೇಲೆ ನಾನು ಆಫೀಸ್ ಕೆಲಸ ಮುಗಿಸ್ಬೇಕು. ಆಫೀಸ್ ಕೆಲಸ ಆದ್ಮೇಲೆ ಮತ್ತೆ ಈವ್ನಿಂಗ್ ಕ್ಲಾಸ್ ಮುಗಿಸ್ಬೇಕು. ರಾತ್ರಿ ಹೋಗಿ 10-10:30 ಮಲಗಿ 11 ಮಲಗಿದ್ರು ಕೂಡ ಮತ್ತೆ 3 ಗಂಟೆಗೆ ಎದ್ಬಿಟ್ಟು ಮತ್ತೆ ಕ್ಲಾಸ್. ನಾನ್ ಮಾಡಿನಿ ಅಂತಲ್ಲ, ಸುಮಾರು ವರ್ಷ ಮಾಡಿದ್ದೀನಿ. ಆದ್ರೆ ಇದೆಲ್ಲ ನಾನ್ ಮಾಡಿದ್ದೀನಿ ಅಂತಲ್ಲ, ಅಲ್ಲ ನಾವು ಅವರಿಗೋಸ್ಕರ ಅಷ್ಟೇ. ಆ ಒಂದು ಇದಕ್ಕೆ ಅವನ ಆಶೀರ್ವಾದ ಅವ್ರದ್ದು. ನಾನು ಪರ್ಟಿಕ್ಯುಲರ್ 14-15 ಡೇಸ್ ಇತ್ತು, ನಾನು ಇರ್ತಿರ್ಲಿಲ್ಲ ಅವಾಗ. ಅವ್ರದ್ದು ಒಂದು ಪ್ರೇರಣೆ, ಅವರ ಚೈತನ್ಯ ನಿಮ್ಗೆ 100% ಅದರಲ್ಲಿ ಅನುಮಾನ ಇಲ್ಲ. ಯಾಕಂತಂದ್ರೆ
ಆ ಟೈಮ್ನಲ್ಲಿ ಎಂತೋ ಪ್ರಾಬ್ಲಮ್ಗಳು ಬಂದ್ರು ಕೂಡ ಅದು ಆಟೋಮೆಟಿಕ್ ತಾನೇ ಸಾಲ್ವ್ ಆಗ್ಬೋದು. ನನ್ನ ಕ್ಲಾಸಿಗೆ ಯಾವ್ದೋ ಅಡಚಣೆ ಆಗ್ತಾ ಇರಲಿಲ್ಲ, ಅಷ್ಟು ಅನುಕೂಲ ಆಗ್ಬಿಡೋದು. ಹಾ. ಸೊ ಇಷ್ಟೆಲ್ಲ ಮಾಡಿದ್ರಿ, ಇಷ್ಟೆಲ್ಲ ನೀವು ಅನುಭವಿಸಿದ್ರಿ. ಇವತ್ತಿನ ಪರಿಸ್ಥಿತಿಗೆ, ಈಗಿನ ಕಾಲಕ್ಕೆ, ಈಗಿನ ಮಾನಕ್ಕೆ ನಾವು ಯಾವ ರೀತಿ ಇದ್ರನ್ನ ಸ್ಪಷ್ಟವಾಗಿ ಎಲ್ರಿಗೂ ತಿಳಿಸ್ಬೋದು, ಯಾವ ರೀತಿ ಈ ಜ್ಞಾನನ ಅವ್ರಿಗೂ ತಿಳಿಸೋ ರೀತಿ, ಕಲಿಸೋ ರೀತಿ, ಅದಕ್ಕೆ ಏನಾದ್ರೂ ಒಂದು ಪ್ರಯೋಜನಕಾರಿಯಾದ ಒಂದು ಅದ್ಭುತವಾದ ಒಂದು ವಿಚಾರ ಏನಾದ್ರೂ ಇದೆಯಾ? ಇಲ್ಲ ನೋಡಿ, ಇವತ್ತು ಹೊಸ ಜನರೇಷನ್, ಈ ಜನರೇಷನ್ ನಲ್ಲಿ ಎಲ್ಲರೂ ತಮ್ಮಷ್ಟು ತಾವೇ ಗುರುಗಳಾದ್ರೆ. ಅವರು ಗುರುಗಳ ಅಂತಂದ್ರೆ ಈಗ ಗೂಗಲ್ ಮೊಬೈಲ್ ಬಂದ್ಮೇಲೆ ಡಿಜಿಟಲ್ ಎಲ್ಲರೂ ಅದ್ರೇ ಸರ್ಚ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ಹೋಗ್ಬಿಡ್ತಾರೆ. ಆದ್ರೆ ಆಕ್ಚುಲಿ ಗುರುದ ಅವಶ್ಯಕತೆ ಏನಂತಂದ್ರೆ ಗುರು ಸಾನ್ನಿಧ್ಯದಲ್ಲಿ ಕಲ್ತ್ರೆ ಅಷ್ಟೇ ಅದು ಪರಿಚಯ ಆಗೋದು, ಅದದ್ದು ಒಳ್ಳೇದು ಕೆಟ್ಟದು ಅಂತ ಆಭಾಸ ಆಗೋದು. ಅದನ್ನ ನಿಜ ನಿಜ. ಇಲ್ದಿದ್ರೆ ನಮ್ಮಷ್ಟಿಗೆ ನಾವೇ ಇದ್ ಮಾಡ್ಕೊಂಡ್ಬಿಟ್ಟು ಏನು ತಪ್ಪಾದತ್ತಿಗೆ ಅದನ್ನ ತಿದ್ದುಕೊಳ್ಳೋದು ಬಹಳ ಇದು. ಅದು ನೋಡಿದಾಗ ದುಷ್ಪರಿಣಾಮನು ಅಷ್ಟೇ ಆಗತ್ತೆ. ಹೌದು. ಬರೀ ಆದ್ರೆ ಇವತ್ತಾಳೆ ಅಂತಂತಾರೆ ಬರೀ ಆಚಾರಕ್ಕೆ ಹೇಳ್ತಾರೆ ಎಲ್ಲ ಹೊತ್ತಾಗಿ ಅದನ್ನ ಪಾಲಿಸೋರು ಬಹಳ ಕಡಿಮೆ. ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ರೆ ಬಂದಿರೋ ಡೌಟ್ ಕೇಳೋದಕ್ಕಾಗೋದಿಲ್ಲ. ಅದು ಆಮೇಲೆ ಎಲ್ಲಷ್ಟು ತಮ್ಮ ಎಲ್ಲ ಅನ್ನೋದು ಬಂದ್ಬಿಟ್ಟಿದೆ. ಅದನ್ನ ನನ್ಗೆ ಅಲ್ಲ ಬರ್ತದೆ ಅದೇನೋ ಅಂತ ಉಳಿಗೆ ಗುರುಗಳಿಗೆ ಕ್ವಶನ್ ಮಾಡೋ ಅಷ್ಟು ಒಂದು ಇದು. ಆದ್ರೆ ಅದನ್ನ ಅನುಭವಿಸಿರಲ್ಲ. ಹೌದು ಹೌದು. ಯಾರೋ ಇನ್ನೊಬ್ರು ಹೇಳ್ಬಿಟ್ಟು ಇನ್ನೊಬ್ರು ಕೇಳಿದ್ದ ಅದನ್ನೇ ಇವರೇ ಸಾಧನೆ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಬೇಜಾರಾಗತ್ತೆ. ಗುರುಗಳ ಹತ್ರ ಕಲೀರಿ, ಅವ್ರಿಂದ ಏನ್ ಸಿಗುತ್ತ ಅದನ್ನ ಅಮೃತ ಅನುಭವಿಸಿದಾಗೆ ಗೊತ್ತಾಗತ್ತೆ. ಮಹಾನ್ ಸಾಧಕರು ಗುರುಜಿ ಬಗ್ಗೆ ಎರಡನೇ ಮಾತಿಲ್ಲ. ಅಂತ ಗುರುಗಳು ಸಿಗ್ಬೇಕಂದ್ರೆ ಅತಿ ದುರ್ಲಭ. ಅಂದ್ರೆ ಈಗ ಅವರು ಹಿಮಾಲಯದಿಂದ ಬಂದು ನಮಗೆ ಮಾಡ್ಕೊಡ್ತಿದ್ದಾರೆ. ಅವ್ರಿಗೂ ಸಾಕಷ್ಟು ಏಜ್ ಆಗಿದೆ ಅಂತ ತಿಳಿತು. ಈಗ ಮುಂದಕ್ಕೆ ಹೇಗೆ ಅವರು, ಈಗ ನಾವ್ ಇರೋರೆಲ್ಲ ಅನುಕೂಲ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೂ ಏಜ್ ಆಗಿದೆ. ಇಲ್ಲ ಗುರುಗಳಿಗೆ ಏಜ್ ಆಗಿದ್ದ ಕೂಡ ಅವ್ರದಲ್ಲಿ ವಿದ್ಯೆ ಏನಿದೆ ಅದನ್ನ ಚೈತನ್ಯ ಸಾಕಷ್ಟು ಇದೆ. ಸಾಕಾಗ ಅವ್ರ ಮುಖ ನೋಡ್ಬಿಟ್ರೆ ನಿಮ್ಗೆ ಎಷ್ಟೋ ಭಗವಂತನ ಅವತಾರ ಸಿಕ್ಕಂಗ ಆಗ್ಬಿಡ್ತಾರೆ ನಿಮ್ಗೆ. ಅದ್ ಬರೀ ಮುಖ ನೋಡ್ಕೊಂಡ್ಬಿಟ್ಟು ಅವ್ರ ಸಾನ್ನಿಧ್ಯದಲ್ಲಿ ಒಂದ್ 13 ದಿವಸ ಬಿಟ್ಬಿಟ್ರೆ ಅಂದ್ರೆ ತಮ್ಮ ಸಂಪೂರ್ಣ ಯಾವ್ದಾದ್ರು ಸಣ್ಣ ಪುಟ್ಟ ಸಮಸ್ಯೆ ರೋಗ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ. 13 ದಿವಸ ಕ್ಲಾಸ್ ಮಾಡಿ ನಾವು ಅನುಭವಿಸ್ಬೇಕು. ಅದನ್ನೇ ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗೋದು. ಈಗ ಮತ್ತೆ ಯಾವಾಗಿದೆ ಕ್ಲಾಸು? ಈ 11ನೇ ತಾರೀಕು ಆಗಸ್ಟ್ ನಲ್ಲಿ ಸಾಯಂಕಾಲ ಅನಂತ ಸ್ವಾಮಿ ಆಶ್ರಮದಲ್ಲಿ ಇದೆ. ದಯವಿಟ್ಟು ಬನ್ನಿ. ಯಾಕಂತಂದ್ರೆ ಇದೊಂದು ಅವಕಾಶ ನಿಮ್ಗೆ ಇಷ್ಟೆಲ್ಲ ನಿಮ್ಗೆ ಸಿಗ್ಬೇಕಾದ್ರೆ ಒಂದು ನಿಮ್ದು ಪ್ರಾರಬ್ಧ ಇದ್ರೆ ಮಾತ್ರ ನಿಮ್ಗೆ ಅದು ಅನುಭವಿಸ್ಬೇಕಾದ್ರೆ ನಿಮ್ದು ಇದ್ರಲ್ಲಿ ಬರ್ದಿದ್ರೆ ಮಾತ್ರ ನಿಮ್ಗೆ ಈ ಜ್ಞಾನ ಸಿಗುತ್ತೆ. ನೀವು ನಾನು ಹೇಳ್ತೀನಂತಲ್ಲ, ಅದು ನಿಮ್ಮ ಹಣೆ ಬರದಲ್ಲಿ ಕೂಡ ಅದ್ರ ಬರ್ದಿರ್ಬೇಕು ಈ ಕ್ಲಾಸ್ ಮಾಡ್ಬೇಕಂತ. ಅಂದ್ರೆ ಮಾತ್ರ ಅದು ಸಾಧ್ಯ ಉಂಟು. ಅದಕ್ಕೋಸ್ಕರ ನೀವು ಬನ್ನಿ. ಅದನ್ನ 13 ದಿವಸ ನೀವು ಅನುಭವಿಸಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಎಕ್ಸಾಗರೇಷನ್ ಇದೆ. ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಯಾವ ರೀತಿ ಅನುಕೂಲ, ಎಲ್ಲಿ ಕಾಂಟ್ಯಾಕ್ಟ್ ಮಾಡಿ? ಇಲ್ಲಿ ನಮ್ಮ ಸಹಜ ಸ್ಥಿತಿ ಯೋಗದಲ್ಲಿ ಸೂರ್ಯನಾರಾಯಣ ಇದ್ದಾರೆ, ರಮೇಶ್ ಅಡ್ವೊಕೇಟ್ ಇದ್ದಾರೆ. ಅವ್ರದ್ದೆಲ್ಲ ನಂಬರ್ಸ್ ಅದರಲ್ಲಿ ಪಾಂಪ್ಲೆಂಟ್ ಇದೆ. ನಮ್ಮ ಸೀನಿಯರ್ ಸತ್ಸಂಗಗಳು ಇದ್ದಾರೆ. ಪಾಂಪ್ಲೆಂಟ್ ಅಲ್ಲಿ ಎಲ್ಲರ ನಂಬರ್ ಇದೆ. ನೀವು ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಮೇಶ್ ಅವ್ರ ಹತ್ರ ನೀವು ಅಮೌಂಟ್ ಇದ್ ಮಾಡ್ಬಿಟ್ಟು ನೀವು ಎನ್ರೋಲ್ ಮಾಡ್ಬೋದು. ಏನೋ ಕ್ಲಾರಿಫಿಕೇಶನ್ ಬೇಕಾದ್ರೆ ಸೂರ್ಯನಾರಾಯಣ ಇದ್ದಾರೆ, ಸೂರ್ಯನಾರಾಯಣ ಸರ್ ಮಾತಾಡ್ಬಿಟ್ಟು ನೀವು ಎಲ್ಲ ಸವಿಸ್ತರವಾಗಿ ಅವರಿಂದ ಮಾಹಿತಿ ಪಡಿಬಹುದು. ನಮಸ್ಕಾರ. ನಮಸ್ಕಾರ. ತುಂಬಾ ಧನ್ಯವಾದ. ಥ್ಯಾಂಕ್ ಯು.